ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಕ್ವಶನ್ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತಂದ್ರೆ, ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಪರ್ ಡೇ ಆಸ್ ರೆಕಾರ್ಡೆಡ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಓವರ್ ಎ ಪೀರಿಯಡ್ ಆಫ್ 400 ಡೇಸ್. ಅಂದ್ರೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ಅದರಲ್ಲಿ ಆಕ್ಸಿಡೆಂಟ್ಸ್ ಅಂತ ಅಂದ್ರೆ ಒಬ್ಬೊಬ್ರದ್ದು ಕೈ ಏನಾದ್ರು ಒಂಚೂರು ಚುಚ್ಚೋದು, ರಕ್ತ ಬರುವಂತದ್ದು, ಗಾಯ ಆಗೋದು, ಈ ತರದ್ದು ಆಕ್ಸಿಡೆಂಟ್ಗಳು ಎಷ್ಟು 400 ಡೇಸ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಅದ್ರ ಪ್ರಕಾರ ಟೆಸ್ಟ್ ದ ಗುಡ್ನೆಸ್ ಆಫ್ ದ ಫಿಟ್ ಇನ್ ರೆಸ್ಪೆಕ್ಟ್ ಆಫ್ ದ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆಫ್ ದ ಫಿಟ್ ಟು ಗಿವನ್ ಡೇಟಾ ಅಂತ ಹೇಳ್ತಾ ಇದ್ದಾರೆ. ಸೊ ಡೇಟಾವನ್ನ ಕೊಟ್ಟಿದ್ದಾರೆ. ಚಿ ಸ್ಕ್ವೇರ್ ವ್ಯಾಲ್ಯೂ is 9.94 ಫಾರ್ ಡಿಗ್ರಿ ಆಫ್ ಫ್ರೀಡಮ್. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಫಸ್ಟು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಬಂತು ಅಂತಂದ್ರೆ ಪ್ರಾಬ್ಲಮ್ಮು 3 ವ್ಯಾಲ್ಯೂಗಳು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾವ್ಯಾವ್ದದು? ಚಿ ಸ್ಕ್ವೇರ್ ವ್ಯಾಲ್ಯೂ ಮೇ ವೇರಿ ಫಾರ್ 0.05 ಅಂತಂದ್ರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಅರ್ಥ. ಗೊತ್ತಾಯ್ತಾ? ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಕೇಳೋದು. 5% ಅನ್ನ ನಾವು ಯಾವ ರೀತಿ ಬರೀಬಹುದು? 5 ಡಿವೈಡೆಡ್ ಬೈ 100 ಅಂದ್ರೆ 0.05. ನೋಡಿ ಇಲ್ಲಿ ಅದಕ್ಕೆ ಅದನ್ನ ಯೂಸ್ ಮಾಡಿದ್ದಾರೆ. ಗೊತ್ತಾಯ್ತಾ? 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅನ್ನ ಇದರಿಂದ ಶೋ ಮಾಡ್ತಾ ಇದ್ದಾರೆ. ಈಗ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಡಿಗ್ರಿ ಆಫ್ ಫ್ರೀಡಮ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾವ ರೀತಿ? ಡಿಗ್ರಿ ಆಫ್ ಫ್ರೀಡಮ್ ಏನಾದ್ರೂ 5 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 11.07 ಅನ್ನ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಏನಾದ್ರೂ ಕೂಡ ನಮಗೆ ಡಿಗ್ರಿ ಆಫ್ ಫ್ರೀಡಮ್ 4 ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ? 9.49 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ಏನಾದ್ರೂ ಕೂಡ ಡಿಗ್ರಿ ಆಫ್ ಫ್ರೀಡಮ್ 3 ಆಗಿದ್ರೆ ನಾವು 7.81 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಅವ್ರು ಏನಂತ ಕೊಟ್ಟಿದ್ದಾರೆ? ಡಿಗ್ರಿ ಆಫ್ ಫ್ರೀಡಮ್ ಇಸ್ 4, ಸೊ 9.49 ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಒಂದೊಂದ್ಸಲಿ ಕೊಡಲ್ಲ, ಅದಕ್ಕೋಸ್ಕರ ನಾನು ಬರ್ದಿದ್ದೀನಿ. ಈ 3 ವ್ಯಾಲ್ಯೂಗಳು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಡಿಗ್ರಿ ಆಫ್ ಫ್ರೀಡಮ್ ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂಗಳನ್ನ ನೋಡಿ ಎಷ್ಟಿದಾವೆ ಕ್ಯಾಲ್ಕುಲೇಟ್ ಮಾಡಿ. 1 2 3 4 5 6 ಟೋಟಲ್ 6 ಡಿಫರೆಂಟ್ ಎಕ್ಸ್ ವ್ಯಾಲ್ಯೂಸ್ ಇರೋದು. 1 2 3 4 5 6. ಸೊ n-1 ಇರುತ್ತೆ. n-1 ಅಂತ ಅಂದ್ರೆ 6 - 1 ವಿಲ್ ಬಿ ಈಕ್ವಲ್ ಟು 5. ಈ ಒಂದು ಪ್ರಾಬ್ಲಮ್ 5 ಡಿಗ್ರಿ ಆಫ್ ಫ್ರೀಡಮ್ ಆದ್ರೆ ನಮಗೆ ಸಾಲ್ವ್ ಮಾಡಕ್ ಹೇಳ್ತಾ ಇರೋದು 4 ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಯೂಸ್ ಮಾಡ್ಕೊಂಡು. ನಮಗೆ ಈ ಒಂದು ಪ್ರಾಬ್ಲಮ್ ಇರೋದೇ 5 ಡಿಗ್ರಿ ಆಫ್ ಫ್ರೀಡಮ್ ಅಲ್ಲಿ, ಬಟ್ ಅವ್ರು ಏನ್ ಹೇಳ್ತಾ ಇರೋದು 4 ಡಿಗ್ರಿ ಆಫ್ ಫ್ರೀಡಮ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ ಅಂತ. ಇದೇ ತರ ನಿಮ್ಮನ್ನ ಟ್ರಿಕ್ ಮಾಡ್ತಾ ಹೋಗೋದು. ಸೊ ನಾನು ಯಾವ ರೀತಿ ಅಂತ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ. ಫಸ್ಟ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ, ಆಮೇಲೆ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡೋಣ. ಸರಿನಾ? ಎಸ್. ಈಗ ನನಗೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಬೇಕು ಅಂತಂದ್ರೆ ಫಸ್ಟ್ ನಾನು ಮ್ಯೂ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಮ್ಯೂ ವಿಲ್ ಬಿ ಈಕ್ವಲ್ ಟು summation of f into x whole divided by summation of f. ಗೊತ್ತಾಯ್ತಾ ಏನು? ಮ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು summation of f into x ಅಂದ್ರೆ 173 into 0 plus 168 into 1 plus 37 into 2 plus 18 into 3 plus ಆ ತರ ಅಷ್ಟನ್ನು ಕೂಡ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಡಿವೈಡೆಡ್ ಬೈ summation of f ಅಂತಂದ್ರೆ ಇದ್ರದ್ದು ಮಾತ್ರ ನಾವು ಆಡ್ ಮಾಡ್ತಾ ಹೋಗ್ತೀವಿ. ನೋಡಿ ತೋರಿಸ್ತೀನಿ. summation of f into x ಅಂತಂದ್ರೆ 173 into 0 plus 168 into 1 plus 37 into 2 plus 18 into 3 plus 3 into 4 plus 1 into 5. ಗೊತ್ತಾಯ್ತಾ ಯಾವ ರೀತಿ ಅಂತ? f into ಅದರ ರೆಸ್ಪೆಕ್ಟಿವ್ x ವ್ಯಾಲ್ಯೂ ನೆಕ್ಸ್ಟ್ ಆಡ್ ಮಾಡ್ತಾ ಹೋಗ್ಬೇಕು. ಹೋಲ್ ಡಿವೈಡೆಡ್ ಬೈ summation of f ಅಂತಂದ್ರೆ ಈ f ವ್ಯಾಲ್ಯೂಸ್ ಇದಾವಲ್ಲ ಅವಷ್ಟನ್ನು ಆಡ್ ಮಾಡಿ. 173 plus 168 plus 37 plus 18 plus 3 plus 1. ಈಗ ಅವಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 0 ಇಂಟು ಎನಿಥಿಂಗ್ ಏನಾಗುತ್ತೆ? ನನಗೆ 0 ಆಗುತ್ತೆ. ಸೊ ಲೆಟ್ ಇಟ್ ಬಿ. ನೆಕ್ಸ್ಟ್ 168 ಇಂಟು 1 ಅಂದರೆ 168 ಪ್ಲಸ್ 37 ಇಂಟು 2 ಪ್ಲಸ್ 18 ಇಂಟು 3 ಪ್ಲಸ್ ನೆಕ್ಸ್ಟ್ 3 ಇಂಟು 4 ಪ್ಲಸ್ 1 ಇಂಟು 5. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? 313. ಹೋಲ್ ಡಿವೈಡೆಡ್ ಬೈ ಇದಷ್ಟನ್ನು ಕೂಡ ಆಡ್ ಮಾಡ್ತಾ ಹೋಗಿ ಎಷ್ಟು ಬರುತ್ತೆ? 173 ಪ್ಲಸ್ 168 ಪ್ಲಸ್ 37 ಪ್ಲಸ್ 18 ಪ್ಲಸ್ 3 ಪ್ಲಸ್ 1 ವ್ಯಾಲ್ಯೂ 400 ಬಂತು. 400 ಬರಬೇಕು. ಯಾಕೆ ಅವ್ರು ಹೇಳ್ತಾ ಇದ್ದಾರೆ 400 ಡೇಸ್ ವರ್ಗು ಕೂಡ ನಾವು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ, ಏನಾದ್ರೂ ಆಕ್ಸಿಡೆಂಟ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ನಾವು ಇದನ್ನ ಏನಂತ ಕರಿತೀವಿ? ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅಂತಂದ್ರೆ ರೆಕಾರ್ಡ್ ಮಾಡಿರುವಂತದ್ದು. ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಇದೇ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ಎಕ್ಸ್ಪೆಕ್ಟೆಡ್ ಮತ್ತೆ ಅಬ್ಸರ್ವ್ಡ್ ಎರಡನ್ನೂ ಇಟ್ಕೊಂಡು
ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ 313/400 ವ್ಯಾಲ್ಯೂ ಎಷ್ಟು ಬಂತು? 0.7825. ಸರಿನಾ? ಈಗ ನಾನು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡ್ತೀನಿ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನಿರೋದು ನಮಗೆ? ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಂ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಮ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇದೆ ಅಲ್ವಾ ಫಾರ್ಮುಲಾ? ಈ ಮ್ಯೂ ವ್ಯಾಲ್ಯೂ ಇದೆಯಲ್ಲ, ಮ್ಯೂ ವ್ಯಾಲ್ಯೂ ಬಂತಲ್ಲ ನಮಗೆ, ಇಟ್ ವಿಲ್ ಬಿ ಈಕ್ವಲ್ ಟು ಎಮ್. ಸರಿನಾ? ಎಮ್ ಇಸ್ ಈಕ್ವಲ್ ಟು ಮ್ಯೂ ಇಸ್ ಈಕ್ವಲ್ ಟು 0.7825. ಗೊತ್ತಾಯ್ತಾ? ಮ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಮ್ ವ್ಯಾಲ್ಯೂ. ಸೊ ಎಮ್ ಜಾಗದಲ್ಲಿ 0.7825 ಅನ್ನ ರೀಪ್ಲೇಸ್ ಮಾಡಿ. ಸೊ ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0.7825 ಹೋಲ್ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ 0.7825 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ? ಈಗ ಅವರು ಕೇಳ್ತಾ ಇರೋದೇನು? ಫ್ರೀಕ್ವೆನ್ಸಿ. ನಮಗೆ ಇಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬಂದಿದೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯನ್ನ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಪ್ರೊಬಬಿಲಿಟಿ ಕೇಳ್ತಾ ಇಲ್ಲ. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಪಿ ಆಫ್ ಎಕ್ಸ್. ಗೊತ್ತಾಯ್ತಾ ಫಾರ್ಮುಲಾ? ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಎನ್ ಅಂತಂದ್ರೇನು? ಎನ್ ಅಂತಂದ್ರೆ 400 ದಿನಕ್ಕೆ ಅವರು ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ದಟ್ ವಿಲ್ ಬಿ ದ ವ್ಯಾಲ್ಯೂ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಇದೆಯಲ್ಲ, ಇದಷ್ಟನ್ನು ಕೂಡ ಆಡ್ ಮಾಡಿ. 173 ಪ್ಲಸ್ 168 ಪ್ಲಸ್ 37 ಎಲ್ಲ ಆಡ್ ಮಾಡಿದಾಗ ಏನು ಬಂತು ನಮಗೆ? ಎಲ್ಲ ಆಡ್ ಮಾಡಿದಾಗ 400 ಬಂತು. ಸಿಂಪಲ್. ಸೊ ಎಫ್ ಇಂದು ಅಷ್ಟನ್ನು ಕೂಡ ಆಡ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅದನ್ನೇ ನಾವು ಕ್ಯಾಪಿಟಲ್ ಲೆಟರ್ ಎನ್ ಆಗಿ ಯೂಸ್ ಮಾಡ್ತೀವಿ. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 400 ಇಂಟು P of x, that is 0.7825 whole power x into e power minus 0.7825 whole divided by x factorial. ಈಗ ಏನು ಮಾಡಬೇಕು ಅಂತಂದ್ರೆ ಎಫ್ ಆಫ್ ನೋಡಿ, ಎಫ್ ಆಫ್ ಎಕ್ಸ್ ಇದೆ. ಸೊ ಎಕ್ಸ್ ಜಾಗಕ್ಕೆ 0 ಒಂದ್ಸಲಿ, 1 ಒಂದ್ಸಲಿ, 2 ಒಂದ್ಸಲಿ, 3 ಒಂದ್ಸಲಿ, 4 ಒಂದ್ಸಲಿ, 5 ಒಂದ್ಸಲಿ ಹಾಕ್ಬೇಕು. ಸೊ ಎಫ್ ಆಫ್ 0ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಎಫ್ ಆಫ್ 1 ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಆಫ್ 3 ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಆಫ್ 4 ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟ್ ಎಫ್ ಆಫ್ 5 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟು ನಾವು ಬರಿತಾ ಹೋಗೋಣ. 400 ಇಂಟು 0.7825 ನೋಡಿ, ಇಲ್ಲಿ ಎಕ್ಸ್ ಇರುವಂಥ ಜಾಗಕ್ಕೆ 0ನ ರಿಪ್ಲೇಸ್ ಮಾಡಿರೋದು. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 0 ಹಾಕಿ, ಇಂಟು ಇ ಮೈನಸ್ 0.7825 ವರ್ಲ್ಡ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಸ್. ನೆಕ್ಸ್ಟ್ 400 ಇಂಟು 0.7825 ಎಕ್ಸ್ ಜಾಗದಲ್ಲಿ 1 ಇದೆ. ಸೊ 1 ಹಾಕಿ, ಮೈನಸ್ 0.7825 ವರ್ಲ್ಡ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ 400 ಇಂಟು 0.7825 ಹೋಲ್ ಪವರ್ 2, ಯಾಕೆ ಎಕ್ಸ್ ಜಾಗದಲ್ಲಿ 2 ಇರೋದು, ಇಂಟು ಇ ಪವರ್ ಮೈನಸ್ 0.7825 ವರ್ಲ್ಡ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಇದೆ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 3 ರೀಪ್ಲೇಸ್ ಮಾಡಿ. 0.7825 ಹೋಲ್ ಪವರ್ 3 ಇಂಟು ಇ ಪವರ್ ಮೈನಸ್ 0.7825 ವರ್ಲ್ಡ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 400 ಇಂಟು 0.7825 ಹೋಲ್ ಪವರ್ 4 ಇಂಟು ಇ ಪವರ್ ಮೈನಸ್ 0.7825 ಹೋಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಸರಿನಾ? 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 5 ರೀಪ್ಲೇಸ್ ಮಾಡಿ ಎಕ್ಸ್ ಜಾಗಕ್ಕೆ. 400 ಇಂಟು 0.7825 ಹೋಲ್ ಪವರ್ 5 ಇಂಟು ಇ ಪವರ್ ಮೈನಸ್ 0.7825 ಹೋಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. ಸೊ ಈಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಎಫ್ ಆಫ್ 0ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 0.7825 ಹೋಲ್ ಪವರ್ 0 ಇಂಟು ಇ ಪವರ್ ಮೈನಸ್ 0.7825 ಹೋಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಅನ್ನ ಮಾಡಿ ಆಮೇಲೆ ಮಲ್ಟಿಪ್ಲೈ ವಿತ್ 400 ಮಾಡಿದ್ರೆ ಎಫ್ ಆಫ್ 0 ವ್ಯಾಲ್ಯೂ ಬರುತ್ತೆ. ಯಾವ ರೀತಿ ಮಾಡೋದು? ಫಸ್ಟ್ 0.7825 ಹೋಲ್ ಪವರ್ 0 ಅಂತ ಪ್ರೆಸ್ ಮಾಡಿ, ಇಂಟು ಇ ಪವರ್ ಮೈನಸ್ 0.7825 ಬೇಕಲ್ಲ. ಸೊ ಫಸ್ಟ್ ಇ ಬೇಕು ಅಂತಂದ್ರೆ ಶಿಫ್ಟ್ ವಿತ್ ಲ್ಯಾನ್ ಅಂದ್ರೆ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಆಮೇಲೆ ಲ್ಯಾನ್ ಅನ್ನ ಪ್ರೆಸ್ ಮಾಡಿದ್ರೆ ನಮಗೆ ಇ ಬಂತು. ಸೊ ಈಗ ಮೈನಸ್ 0.7825 ಬರೆಸ್ಬೇಕು. ಯಾವ ರೀತಿ? ಓಪನ್ ಬ್ರ್ಯಾಕೆಟು, ನೆಕ್ಸ್ಟ್ ಇಲ್ಲಿ ಮೈನಸ್ ತರ ಸಿಂಬಲ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ, ಎಷ್ಟಿರೋದದು 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, ಡಿವಿಸರ್ ಅಲ್ಲಿ ಏನಿರೋದು 0 ಫ್ಯಾಕ್ಟೋರಿಯಲ್. ಸೊ 0 ಶಿಫ್ಟ್ ಎಕ್ಸ್ ಇನ್ವರ್ಸ್. ಫ್ಯಾಕ್ಟೋರಿಯಲ್ ಬೇಕು ಅಂದ್ರೆ ಬರ್ದಿದ್ದೀನಿ ನೋಡಿ, ಇಲ್ಲಿ ಶಿಫ್ಟ್ ಮತ್ತೆ ಎಕ್ಸ್ ಇನ್ವರ್ಸ್ ಅನ್ನ ಒತ್ತಿದ್ರೆ ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿ, ಇಂಟು 400 ವ್ಯಾಲ್ಯೂ ಎಷ್ಟು ಬಂತು? 182.90 182.904 ಅಂತ ಬಂದಿದೆ. ಸೊ ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 183. ಸರಿನಾ? 183. ನೆಕ್ಸ್ಟ್ ಒನ್ಗೆ ಹೋಗೋಣ. ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ 5 ಇದಾವಲ್ಲ, ಸೊ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಏನು ಮಾಡಬೇಕು? 0.7825
ಹೋಲ್ ಪವರ್ 1 ಇಂಟು ಇ ಪವರ್ ಮೈನಸ್ 0.7825 ಬರಬೇಕು. ಸೊ ಇ ಬೇಕು ಅಂತಂದರೆ ಶಿಫ್ಟು, ಆಮೇಲೆ ಲ್ಯಾನ್ ಅನ್ನು ಒತ್ತಿದ್ರೆ ಇ ಬಂತು, ಓಪನ್ ಬ್ರ್ಯಾಕೆಟ್, ಇಲ್ಲಿ ಮೈನಸ್ ಥರ ಸಿಂಬಲ್ಲು, 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, ಕೆಳಗಡೆ ಡಿವೈಸರಲ್ಲಿ 1 ಫ್ಯಾಕ್ಟೋರಿಯಲ್ ಇದೆ. ಸೊ 1 ಫ್ಯಾಕ್ಟೋರಿಯಲ್ ಬೇಕು ಅಂತಂದರೆ ಶಿಫ್ಟು ಎಕ್ಸ್ ಇನ್ವರ್ಸ್ ಅನ್ನು ಹೊಡೆದ್ರೆ ಫ್ಯಾಕ್ಟೋರಿಯಲ್ ಬಂತು, ಈಸ್ ಈಕ್ವಲ್ ಟು ನಾವು ಹೊಡೆದು ಇಂಟು 400 ಅನ್ನು ಮಾಡಿ, ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 143.122. ಸೊ ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 143 ಇಟ್ ಸೆಲ್ಫ್. ನೆಕ್ಸ್ಟ್ ಎಫ್ ಆಫ್ 2 ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 0.7825 ಹೋಲ್ ಪವರ್ 2 ಇಂಟು ಇ ಪವರ್ ಮೈನಸ್ 0.7825 ಯಾವ ರೀತಿ ಬರೋದು, ಫಸ್ಟು ಶಿಫ್ಟು ಲ್ಯಾನ್ ಅನ್ನು ಒತ್ತಿರಿ, ಇ ಬಂತು, ಓಪನ್ ಬ್ರ್ಯಾಕೆಟ್, ಸೊ ಓಪನ್ ಬ್ರ್ಯಾಕೆಟ್ ಆದಮೇಲೆ ಮೈನಸ್ ಬರಬೇಕಲ್ಲ, ಸೊ ಅದಕ್ಕೆ ಈ ಸಿಂಬಲ್ ಅನ್ನು ಒತ್ತಿ, 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, 2 ಫ್ಯಾಕ್ಟೋರಿಯಲ್ ಇರೋದು. ಸೊ 2 ಶಿಫ್ಟ್ ಎಕ್ಸ್ ಇನ್ವರ್ಸ್, ಶಿಫ್ಟ್ ಎಕ್ಸ್ ಇನ್ವರ್ಸ್ ಅನ್ನು ಹೊಡೆದ್ರೆ ನಮಗೆ ಫ್ಯಾಕ್ಟೋರಿಯಲ್ ಬರುತ್ತೆ, ಈಸ್ ಈಕ್ವಲ್ ಟು ನಾವು ಹೊಡಿರಿ ಇಂಟು 400, ವ್ಯಾಲ್ಯೂ ಎಷ್ಟು ಬಂತು ನಮಗೆ 55.99 ಅಂತ ಬರ್ತಾ ಇದೆ. ಸೊ 55.99 ವಿಚ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 56. ನೆಕ್ಸ್ಟ್ ಎಫ್ ಆಫ್ 3 ಅನ್ನು ಕ್ಯಾಲ್ಕುಲೇಟ್ ಮಾಡೋಣ, 0.7825 ಹೋಲ್ ಪವರ್ 3 ಇಂಟು ಇ ಬೇಕು. ಸೊ ಇ ಬೇಕು ಅಂದರೆ ಶಿಫ್ಟು ಲ್ಯಾನ್ ಅನ್ನು ಹೊಡೆದ್ರೆ ಇ ಬರುತ್ತೆ. ನೆಕ್ಸ್ಟ್ ಓಪನ್ ಬ್ರ್ಯಾಕೆಟ್, ಮೈನಸ್ ಸಿಂಬಲ್, 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, 3 ಫ್ಯಾಕ್ಟೋರಿಯಲ್. ಸೊ 3 ಶಿಫ್ಟ್ ಎಕ್ಸ್ ಇನ್ವರ್ಸ್ ಅನ್ನು ಹೊಡೆದ್ರೆ 3 ಫ್ಯಾಕ್ಟೋರಿಯಲ್ ಬಂತು, ಈಸ್ ಈಕ್ವಲ್ ಟು ನಾವು ಹೊಡಿರಿ ಇಂಟು 400. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ 14.605 ಅಂತ ಬಂದಿದೆ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 15. ನೆಕ್ಸ್ಟ್ ಇನ್ನೆರಡೇ ಉಳ್ಕೊಂಡಿರೋದು. ಸೊ ಎಫ್ ಆಫ್ 4 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 0.7825 ಹೋಲ್ ಪವರ್ 4 ಇಂಟು ಇ ಬೇಕು. ಸೊ ಶಿಫ್ಟು ಲ್ಯಾನ್ ಅನ್ನು ಹೊಡೆದ್ರೆ ಇ ಬರುತ್ತೆ, ಓಪನ್ ಬ್ರ್ಯಾಕೆಟ್, ಈ ಮೈನಸ್ ಸಿಂಬಲ್ಲು, 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, 4 ಫ್ಯಾಕ್ಟೋರಿಯಲ್ ಬೇಕು. ಸೊ 4 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ 4 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ನಾವು ಹೊಡೆದ್ರಿ ಇಂಟು 400, ವ್ಯಾಲ್ಯೂ ಎಷ್ಟು ಬರುತ್ತೆ 2.857 ಬರುತ್ತೆ, 2.857 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 3. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು 0.7825 ಹೋಲ್ ಪವರ್ 5 ಇಂಟು ಇ ಬೇಕು. ಸೊ ಶಿಫ್ಟು ಲ್ಯಾನ್ ಅನ್ನು ಒತ್ತಿದ್ರೆ ಇ ಬರುತ್ತೆ, ಓಪನ್ ಬ್ರ್ಯಾಕೆಟ್, ಮೈನಸ್ 0.7825 ಕ್ಲೋಸ್ ದ ಬ್ರ್ಯಾಕೆಟ್, ಡಿವಿಷನ್ ಸಿಂಬಲ್, 5 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ 5 ಫ್ಯಾಕ್ಟೋರಿಯಲ್ ಬಂತು, ಈಸ್ ಈಕ್ವಲ್ ಟು ನಾವು ಹೊಡಿರಿ ಇಂಟು 400, ವ್ಯಾಲ್ಯೂ ಎಷ್ಟು ಬರುತ್ತೆ 0.447 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 0. ಯಾಕಂತಂದ್ರೆ ಡೆಸಿಮಲ್ ಆದ್ಮೇಲೆ ನೀವು 447 ಅನ್ನ 447 ಅಂತ ಓದ್ಕೊಳ್ಳಿ. 500ಗಿನ್ನ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಬರೀತೀವಿ, ಅದಕ್ಕಿಂತ ಕಡಿಮೆನೆ ಬರೀತೀವಿ ಅಂತಂದ್ರೆ 0. ಏನಾದ್ರೂ ಇಲ್ಲಿ 447 ಅಂತ ಇದೆಯಲ್ಲ, ಆ ಜಾಗದಲ್ಲಿ 500ಗಿನ್ನ ಜಾಸ್ತಿ ಇತ್ತು ಅಂತ ಅಂದಿದ್ರೆ ನಾವು ಬೇಕಿದ್ರೆ 1 ಅಂತ ಬರೀಬೋದಿತ್ತು, ಸರಿನಾ. ಸೊ ಕಡಿಮೆ ಇರೋದ್ರಿಂದ ನಾವೇನಂತ ಬರ್ದಿದ್ವಿ 500ಗಿನ್ನ 0 ಅಂತ ಬರ್ದಿದ್ವಿ. ಈಗ ನೋಡ್ತಾ ಹೋಗಿ, ಇಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕೂಡ ಬಂತು. ಇದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಇದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಇವಷ್ಟನ್ನು ಕೂಡ ನೀವು ಬೇಕಾದ್ರೆ ಆ್ಯಡ್ ಮಾಡಿ, ಅಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ 400 ಬರ್ತಾ ಹೋಗುತ್ತೆ, ಸರಿನಾ. ಸೊ ಇವಾಗ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾವು ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನಮಗೆ ಇದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅವರು ಕೊಟ್ಟಿರ್ತಾರೆ, ಇದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಈ ಎಲ್ಲ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಏನಿದಾವೆ ಅವುಗಳನ್ನು ಸೇಮ್ ಆರ್ಡ್ರಲ್ಲಿ ಬರ್ಕೊಳ್ಳಿ. 173, 168, 37, 18 ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗ ಮೇನ್ ಪಾಯಿಂಟ್ ಬರುತ್ತೆ. ಏನು, ನಾನು ಅವಾಗಲೇ ಹೇಳಿದೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನನಗೆ 1, 2, 3, 4, 5, 6 ಸೊ 6 ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂಸ್ ಇದಾವೆ. ಸೊ ನನಗೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ಬಂದಾಗ n-1 ಅನ್ನ ಯೂಸ್ ಮಾಡ್ತೀನಿ. ಸೊ 6-1 ಅಂತಂದ್ರೆ ಡಿಗ್ರಿ ಆಫ್ ಫ್ರೀಡಮ್ ಇಸ್ 5. ಹೇಳ್ಬೇಕು ಅಂತಂದ್ರೆ ಡಿಗ್ರಿ ಆಫ್ ಫ್ರೀಡಮ್ ಇಸ್ 5 ಫಾರ್ ದಿಸ್ ಪ್ರಾಬ್ಲಮ್. ಅವ್ರು ಹೇಳ್ತಾ ಇರೋದು 4 ಡಿಗ್ರಿ ಆಫ್ ಫ್ರೀಡಮ್ಗೆ ಸಾಲ್ವ್ ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. 4 ಡಿಗ್ರಿ ಆಫ್ ಫ್ರೀಡಮ್ ಅಂತ ಅಂದಾಗ ಏನಾಗುತ್ತೆ, ಒಂದು ವ್ಯಾಲ್ಯೂ ಕಡಿಮೆ ಆಗಬೇಕಾಗುತ್ತೆ ಎಕ್ಸ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಲಾಸ್ಟ್ ಇವೆರಡು ಇರ್ತಾವಲ್ಲ ಇವೆರಡೂ ಕೂಡ ಒಂದು ಸಿಂಗಲ್ ಎಕ್ಸ್ ಎಲಿಮೆಂಟ್ ಅಂತ ತಗೊಂತ ಹೋಗ್ತೀನಿ, ಅಥವಾ ಒಂದು ಸಿಂಗಲ್ ಎಲಿಮೆಂಟ್ ಅಂತ ತಗೊಂತೀನಿ.
ಏನು ಲಾಸ್ಟ್ 2 ಇರ್ತಾವಲ್ಲ ಅವೆರಡೂ ಕೂಡ ಒಂದು ಸಿಂಗಲ್ ಎಲಿಮೆಂಟ್ ಅಂತ ತಗೊಂತ ಹೋಗ್ತೀನಿ. ಸೊ ಇವಾಗ ವ್ಯಾಲ್ಯೂಸ್ ಏನಾಗುತ್ತೆ ನೋಡಿ, 1 2 3 4 5 ಎಲಿಮೆಂಟ್ ಆದಂಗೆ ಆಯ್ತು. ಯಾಕಂದ್ರೆ ಇವರಿಬ್ರು ಸೇರಿ ಒಂದು ಎಲಿಮೆಂಟ್ ಆಗಿದೆ. ಸೊ 1 2 3 4 5 ಎಲಿಮೆಂಟ್ ಆದಂಗೆ ಆಯ್ತು. ಸೊ 5 - 1 ಅಂತಂದ್ರೆ 4. ಸೊ 4 ಡಿಗ್ರಿ ಆಫ್ ಫ್ರೀಡಮ್ಗೆ ನಾವು ಸಾಲ್ವ್ ಮಾಡ್ಬೋದು. ಏನ್ ಮಾಡ್ತಾ ಇದೀವಿ, ಡಿಗ್ರಿ ಆಫ್ ಫ್ರೀಡಮ್ಗೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಲಾಸ್ಟ್ 2ನ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ 3 + 1 ಅನ್ನ ಮಾಡ್ಬೇಕಾಗ್ತಿ ಇಲ್ಲಿ. 3 + 1 ಗೊತ್ತಾಯ್ತಾ. 173 168 37 18 ಹಂಗೆ ಇರುತ್ತೆ. ಇವರಿಬ್ರನ್ನ ಮರ್ಜ್ ಮಾಡಿರೋದ್ರಿಂದ 3 + 1 ಅವುಗಳ ಫ್ರೀಕ್ವೆನ್ಸಿಯನ್ನು ಕೂಡ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಅಲ್ಲೂ ಅಷ್ಟೇ 183, ನೆಕ್ಸ್ಟು 160, ನೆಕ್ಸ್ಟು 143, ನೆಕ್ಸ್ಟು 56, ನೆಕ್ಸ್ಟು 15, ಲಾಸ್ಟ್ 2ಅನ್ನ ಆ್ಯಡ್ ಮಾಡಬೇಕು. ಸೊ 3 + 0 OI - EI ಹೋಲ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ OI - EI ಅಂದ್ರೆ 173 - 183 ಎಷ್ಟಾಗುತ್ತೆ, -10 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಯ್ತು ನನಗೆ 100 ಆಯ್ತು. 10 × 100 ಮೈನಸ್ ಕ್ಯಾನ್ಸಲ್ ಆಗಾಗ್ತದೆ. 168 - 143 168 - 143 ವ್ಯಾಲ್ಯೂ ಎಷ್ಟು ಬರುತ್ತೆ 25. ಸೊ 25 ಹೋಲ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಷ್ಟು ಬಂತು 625. 25 ಹೋಲ್ ಸ್ಕ್ವೇರ್ ಅಂತಂದ್ರೆ 625. ನೆಕ್ಸ್ಟ್ 37 - 56 37 - 56 ವ್ಯಾಲ್ಯೂ ಎಷ್ಟು ಬರುತ್ತೆ -19 ಬರುತ್ತೆ. ಸೊ ಅದಕ್ಕೆ ಹೋಲ್ ಸ್ಕ್ವೇರ್ ಅನ್ನು ಹಾಕಿ ವ್ಯಾಲ್ಯೂ ಎಷ್ಟು ಬರುತ್ತೆ, ವ್ಯಾಲ್ಯೂ ವಿಲ್ ಬಿ 361 -19 ಹೋಲ್ ಸ್ಕ್ವೇರ್ ವ್ಯಾಲ್ಯೂ. ನೆಕ್ಸ್ಟ್ 18 - 15 18 - 15 is 3 ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ 9. ಸೊ 3 ಸ್ಕ್ವೇರ್ ಈಸ್ 9. ನೆಕ್ಸ್ಟ್ ಇಲ್ಲಿ 3 + 1 ಅಂತ ಅಂದ್ರೆ 4 3 + 0 ಅಂತ ಅಂದ್ರೆ 3. ಸೊ ಇಲ್ಲಿ 4 ಬರುತ್ತೆ, ಇಲ್ಲಿ 3 ಬರುತ್ತೆ. 4 - 3 ಅಂತಂದ್ರೆ 1. ಸೊ 1 ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ 1ಗೆ ಈಕ್ವಲ್ ಆಗಿರುತ್ತೆ. ಈಗ ಅವ್ರೇನು ಹೇಳ್ತಾ ಇರೋದು OI - EI ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ EI. ಸೊ ಇಲ್ಲಿ OI - EI ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆ, ಡಿವೈಡೆಡ್ ಬೈ EI ವ್ಯಾಲ್ಯೂ ಅಂತ ಅಂದ್ರೆ 100 ಡಿವೈಡೆಡ್ ಬೈ 183 100 ಡಿವೈಡೆಡ್ ಬೈ 183. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ 0.546 ಡೆಸಿಮಲ್ ಆದ್ಮೇಲೆ 3 ಸಾಕು. ನೆಕ್ಸ್ಟ್ 625 ಹೋಲ್ ಡಿವೈಡೆಡ್ ಬೈ 143 625 ಹೋಲ್ ಡಿವೈಡೆಡ್ ಬೈ 143. ಸೊ ದ ವ್ಯಾಲ್ಯೂ ವಿಲ್ ಬಿ 4.370. Next 361 divided by 56 361 divided by 56. So the value is 6.446. Next 9 divided by 15 9 divided by 15. The value is 0.6. Next 1 divided by 3 sarina 1 divided by 3. The value is 0.33333 ಅಂತ ಬರುತ್ತೆ. ಸೊ 0.34 ಅಂತ ತಗೊಂತ ಹೋಗೋಣ ಸರಿನಾ. ಎಸ್. ಸೊ ಈಗ ನಾನು ಏನು ಮಾಡಬೇಕು ಅಂತಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಏನು ಚಿ ಸ್ಕ್ವೇರ್ ವ್ಯಾಲ್ಯೂ. ಸೊ ಇದನ್ನ ಅಳಿಸ್ತೀನಿ ಯಾಕಂತಂದ್ರೆ ಜಾಗ ಆಗ್ತಾ ಇಲ್ಲ. ಸೊ ಇದನ್ನ ಆಲ್ರೆಡಿ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಲ್ವಾ. ಸೊ ಎಸ್ ಏನಾಗಲ್ಲ ಅಳಿಸ್ತೀನಿ. ಈಗ ಚಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್ ಸಮೇಷನ್ ಆಫ್ OI - EI ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ EI. ನೋಡಿ ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. OI - EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಫಾರ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್. ಏನ್ ಮಾಡಬೇಕು ಸಮೇಷನ್ ಅನ್ನ ಮಾಡ್ಬೇಕಷ್ಟೇ. ಅಂದ್ರೆ ಇದಷ್ಟನ್ನು ಕೂಡ ಆಡ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ 0.546 ಪ್ಲಸ್ 4.370 ಪ್ಲಸ್ 6.446 ಪ್ಲಸ್ 0.6 ಪ್ಲಸ್ 0.34. The value will be 12.302. The value is 12.302. ಈಗ ಚಿ ಸ್ಕ್ವೇರ್ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ನಾನು ಏನು ಮಾಡಬೇಕು ಅಂತಂದ್ರೆ ನನಗೆ ಜನರೇಟ್ ಆಗಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ದಟ್ ಈಸ್ 12.302 ಅನ್ನ ನಮಗೆ ಕೊಟ್ಟಿರುವಂತಹ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಏನು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೊಟ್ಟಿರೋದು 9.49. ನಾನು ಅವಾಗಲೇ ಹೇಳಿದ್ದೀನಿ 4 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ 9.49 ನ ಯೂಸ್ ಮಾಡ್ತೀವಿ ಅಂತ ಅವರೇ ಕೊಟ್ಟಿದ್ದಾರೆ. ಒಂದೊಂದ್ಸಲಿ ಕೊಡ್ತಾರೆ. ಈಗ ಏನು ಮಾಡಬೇಕು, ಇವಿಬ್ರು ಕೂಡ ನಾನು ಕಂಪೇರ್ ಮಾಡಬೇಕು. ಏನಾದ್ರೂ ಕೂಡ ನಾನು ಈಗ ಜನರೇಟ್ ಮಾಡಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಈ ಒಂದು ಹೈಪೋಥಿಸಿಸ್ ನನಗೆ ಅಕ್ಸೆಪ್ಟ್ ಆಗಿದೆ. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿರೋದ್ರಿಂದ ಇದು ಗುಡ್ನೆಸ್ ಕರೆಕ್ಟ್ ಆಗಿದೆ, ಅಂದ್ರೆ ಗುಡ್ನೆಸ್ ಆಫ್ ಫಿಟ್ ವೆರಿಫೈ ಆಗಿದೆ ಅಂತ ಬರಿಬಹುದು. ಸಿಂಪಲ್ ಆಗಿ ಬರೀರಿ, ಗುಡ್ನೆಸ್ ಆಫ್ ಫಿಟ್ ಈಸ್ ವೆರಿಫೈಡ್. ಆದರೆ ಏನಾದ್ರೂ ಕೂಡ ನನಗೆ ಜನರೇಟ್ ಆಗಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ದ ಗುಡ್ನೆಸ್ ಆಫ್ ದ ಫಿಟ್ ಈಸ್ ನಾಟ್ ವೆರಿಫೈಡ್ ಅಂತ ಬರಿಬೇಕಾಗುತ್ತೆ. ಈಗ ಎರಡನ್ನು ಕಂಪೇರ್ ಮಾಡಿದ್ರೆ 12.3 ಈಸ್ ಗ್ರೇಟರ್ ದೆನ್ 9.49. ಎಸ್. ಸೊ ಏನಾಯ್ತು, ನನಗೆ ಜನರೇಟ್ ಆಗಿರುವಂತಹ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಲ್ಲ, ರಿಜೆಕ್ಟ್ ಆಗ್ಬಿಡುತ್ತೆ. ಸಿನ್ಸ್ ದಿ ಚಿ ಸ್ಕ್ವೇರ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 9.49, ದಿ hypothesis is rejected and
ಅದು ರಿಜೆಕ್ಟ್ ಆಗಿರೋದಕ್ಕೆ ಗುಡ್ನೆಸ್ ಆಫ್ ದಿ ಫಿಟ್ ಈಸ್ ನಾಟ್ ವೆರಿಫೈಡ್. ಗುಡ್ನೆಸ್ ಆಫ್ ಫಿಟ್ ಈಸ್ ನಾಟ್ ವೆರಿಫೈಡ್ at 5% level of significance. 5% level of significance. ಸರಿನಾ? 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಮಗೆ ಚಿ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೇಳೋದು. ಇದು ರಿಜೆಕ್ಟ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ವೆರಿಫೈಡ್. ಏನಾದ್ರೂ ಕೂಡ ಅಕ್ಸೆಪ್ಟ್ ಆಗಿರ್ತಿತ್ತು ಅಂದ್ರೆ ಚಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಲೆಸ್ ದನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಅಕ್ಸೆಪ್ಟ್ ಆಗ್ತಿತ್ತು. ಅಕ್ಸೆಪ್ಟ್ ಆಗಿರ್ತಿತ್ತು ಅಂತಂದ್ರೆ ಗುಡ್ನೆಸ್ ಆಫ್ ದಿ ಟೆಸ್ಟ್ ಕೂಡ ನನಗೆ ಅಥವಾ ಗುಡ್ನೆಸ್ ಆಫ್ ದಿ ಫಿಟ್ ಕೂಡ ನನಗೆ ವೆರಿಫೈ ಆಗ್ತಿತ್ತು ಅಂತ ಬರೀಬೋದಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.